ನಿಮ್ಮ ಹೆಸರೇನು? ಚಂದ್ರಶೇಖರ್. ಯಾವ ಊರಿನಿಂದ? ಕರ್ನೂಲು. ಯಾವ ಕೋರ್ಸ್ ಮಾಡಿರೋದು? ಸರ್ JNM. RMP ಅಂತೀಯ, JNM ಅಂತೀಯ? ಕರ್ನಾಟಕ ಇದೇ ಚಪ್ಪಳ ಸರ್ ಅವ್ರಿಗೆ. ಚಳ್ಳಕೆರೆ ತಾಲೂಕಿನಾದ್ಯಂತ ಮತ್ತು ನಗರದಲ್ಲಿ ಅನೇಕ ಸ್ಕ್ಯಾನಿಂಗ್ ಸೆಂಟರ್ಗಳು ಮತ್ತು ನಕಲಿ ವೈದ್ಯರು ನಾಯಿಕುಡಿಗಳಂತೆ ಬೀದಿಗೊಬ್ಬರು ಗಲ್ಲಿಗೊಬ್ಬರಂತೆ ಹಾವಳಿ ಹೆಚ್ಚಾಗಿದೆ. ಹೌದು, ಇದರ ಜೊತೆಗೆ ಆಂಧ್ರಪ್ರದೇಶದ RMP ಡಾಕ್ಟರ್ಗಳು ಸಹ ಚಳ್ಳಕೆರೆ ತಾಲೂಕಿನಲ್ಲಿ ಚಿಕಿತ್ಸೆ ನೀಡುತ್ತಾ ಇದ್ದು, ಯಾರದೂ ಲ್ಯಾಬ್ ಸರ್ಟಿಫಿಕೇಟ್ ಮೇಲೆ ಮತ್ತೊಬ್ಬರು ಲ್ಯಾಬ್ ಸೆಂಟರ್ ಅನ್ನು ತೆರೆದಿದ್ದು, ಅನುಭವವಿಲ್ಲದ ಅರ್ಹತೆ ಇಲ್ಲದ ವಿದ್ಯಾರ್ಥಿಗಳನ್ನ ಮತ್ತು ಅಮಾಯಕರನ್ನ ನೇಮಕ ಮಾಡಿಕೊಂಡು ರೋಗಿಗಳಿಗೆ ತದ್ವಿರುದ್ಧವಾದ ವರದಿಯನ್ನು ನೀಡುತ್ತಾ ಇದ್ದಾರೆ. ಪರಶುರಾಂಪುರ, ನಾರಾಯಣಪುರ, ತಳಕು, ನಾಯನಕಟ್ಟಿ ಹೋಬಳಿ ಕೇಂದ್ರದಲ್ಲಿ ಅನೇಕ ಜನ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಮತ್ತು ಅನೇಕ ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯು ಯಾವುದೇ ಅರ್ಹತೆ ಇಲ್ಲದಿದ್ದರೂ ಕೂಡ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಅಲ್ಲದೆ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಯಾವುದೇ ನರ್ಸಿಂಗ್ ಹೋಮ್ ಮತ್ತು ಕ್ಲಿನಿಕ್ಗಳಲ್ಲಿ ಮತ್ತು ಲ್ಯಾಬ್ ಸೆಂಟರ್ನಲ್ಲಿ ದರಪಟ್ಟಿ ಪ್ರಕಟಿಸಿರುವುದಿಲ್ಲ. KPMI ಕಾಯ್ದೆ ಕೆಳಗಡೆ ನೋಂದಣಿಯಾಗದ ಎಷ್ಟೋ ಜನ ವೈದ್ಯರು ಮತ್ತು ಖಾಸಗಿ ಕ್ಲಿನಿಕ್, ನರ್ಸಿಂಗ್ ಹೋಮ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ದಾಳಿ ನಡೆಸಿ ಅವರ ವಿರುದ್ಧ ಅತಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಕ್ರಮ ಜರುಗಿಸುವಂತೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ 1436 ನಕಲಿ ವೈದ್ಯರಿದ್ದಾರೆ ಎಂದು ಆರೋಗ್ಯ ಇಲಾಖೆ ಇತ್ತೀಚೆಗೆ ಅಂಕಿ ಅಂಶವನ್ನು ಬಿಡುಗಡೆ ಮಾಡಿದೆ. ವೈದ್ಯರು ಸತ್ತಾಗ ಅಥವಾ ಬೇರೆ ರಾಜ್ಯ ಅಥವಾ ದೇಶಕ್ಕೆ ಸ್ಥಳಾಂತರಗೊಂಡಾಗ ನೋಂದಣಿ ಪ್ರಮಾಣ ಪತ್ರಗಳು ಮತ್ತು ಸಂಖ್ಯೆಯನ್ನ ಮಂಡಳಿಯು ರದ್ದುಗೊಳಿಸಬೇಕು. ಆದರೆ ಭ್ರಷ್ಟ ಅಧಿಕಾರಿಗಳು ಇಂತಹ ರದ್ದಾದ ನೋಂದಣಿ ಸಂಖ್ಯೆಯನ್ನು ಅನರ್ಹರಿಗೆ ಹಸ್ತಾಂತರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಅಮಾಯಕ ರೋಗಿಗಳ ಪ್ರಾಣಕ್ಕೆ ಕುತ್ತು ತರುತ್ತಿರುವ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಪತ್ರ ನೀಡಿದ್ರು. ನಿಮ್ಮ ಹೆಸರೇನು? ಚಂದ್ರಶೇಖರ್. ಯಾವ ಊರಿನಿಂದ? ಕರ್ನೂಲು. ಯಾವ ಕೋರ್ಸ್ ಮಾಡಿರೋದು? ಸರ್ JNM. RMP ಅಂತೀಯ, JNM ಅಂತೀಯ? ಕರ್ನಾಟಕ ಇದೇ ಚಪ್ಪಳ ಸರ್ ಅವ್ರಿಗೆ. ಹನುಮಾನ್ ಕ್ಲಿನಿಕ್ಕು, ಹನುಮಾನ್ ಮೆಡಿಕಲ್ ಸ್ಟೋರು, ಎರಡು ಅನುಮಾನವಾಗಿರೋದು.